ಈಗ ಈ ಮೈಕ್ರೋ ಫೈನಾನ್ಸಿಂಗ್ ಬಗ್ಗೆ ಹಲವು ದೂರುಗಳಿವೆ ಗಿರೀಶ್, ನಿಮ್ಗೆ ಗೊತ್ತಿರ್ಬೋದು. ಹೌದು, ಟೋಟಲ್ ಈಗ ನಾನು 1 ಲಕ್ಷ ರೂಪಾಯಿ ತಗೋತಾ ಇರ್ತೀನಿ, ಟೋಟಲ್ ನಾನು ಅವರಿಗೆ ಕೊಡಬೇಕಾದ ಎಷ್ಟಾಗುತ್ತೆ? ನೀವು ಬುದ್ಧಿವಂತರಿದ್ರೆ ನಿಮ್ಮ ಕಿಸೆಯಲ್ಲಿ ಪೆನ್ ಇತ್ತಂತ ಹೇಳಿದ್ರೆ ಬರೀ ಅದನ್ನ 14-15% ಅಲ್ಲಿ ಮುಗಿಸ್ಬಿಡ್ತಾರೆ. ನಿಮಗೆ ಓದಾಕ್ ಬರಕ್ ಬರಂಗಿಲ್ಲ ಅಂದ್ರೆ ಜೀವನ ಪರ್ಯಂತ ನೀವು ಕಟ್ತಾನೆ ಇರಬೇಕು. ವಾರ 2,000 ರೂಪಾಯಿ, 1 ಲಕ್ಷಕ್ಕೆ 2,000 ರೂಪಾಯಿ ಕಟ್ತಾನೆ ಇರ್ಬೇಕು ನೀವು. ಎಷ್ಟು ವರ್ಷ ಅದು? ಅದೇನು ಹಂಗೆ ಸುಮ್ಮನೆ ಸಾಯೋ ಮಟ್ಟನೂ ಕೂಡ ಇದ್ರಲ್ಲಿ ಬರ್ದಾರ ನೋಡಿ, ಇದರಲ್ಲಿ ಬರ್ದಿದ್ದಾರೆ. ಇದರಲ್ಲಿ ಅವ್ರು ಏನ್ ಬರೀತಾರೆ, ಹೇಳಿ. ಇದು ನಮಗೆ ಇಲ್ಲಿ ಸಾಲ ಭದ್ರತಾ ನಿರ್ಣಯ ಅಂದ್ರೆ ಇದು ಪುಸ್ತಕ. ಇದೇನು ಯಾವ RBI ಇದ್ದಲ್ಲ, ಬ್ಯಾಂಕಿಂದಲ್ಲ, ಏನಲ್ಲ, ಇವರೇ ಮಾಡ್ಕೊಂಡಂತ ಒಂದು ಪುಸ್ತಕ. ಸಾಲ ಕೊಡೋದಕ್ಕೆ ಇದರಲ್ಲಿ ಏನು ಬರೀತಾರೆ, ನಾವು ಸಾಲ ಭದ್ರತಾ ನಿರ್ಣಯ, ನಾವು ಪಡೆದುಕೊಂಡ ಸಾಲದಿಂದ ಖರೀದಿಸಿದ ಎಲ್ಲಾ ಸ್ವತ್ತುಗಳು ಸಂಘದ ಸ್ವತ್ತುಗಳಾಗಿರುತ್ತವೆ. ಅದ ಹೆಂಗ ಸರ್? ನಾನು ಅವ್ರ ಕಡೆ ಸಾಲ ತಗೊಳ್ತೀನಿ, 50,000 ರೂಪಾಯಿ ಸಾಲ ತಗೊಂಡು ಈಗ ಮನೆಗೆ ಟಿವಿ ತಗೋತಾರೆ, ಫ್ರಿಜ್ ತಗೋತಾರೆ, ಅದು ಅವ್ರದೇ ಅಂತೆ, ಧರ್ಮಸ್ಥಳದ್ದೇ ಅದು ನಿಮ್ದು ಆಗದು ಯಾವಾಗ? ಅದು ಇಲ್ಲ, ನಮ್ದಲ್ಲ. ಆನಂತರ ಆದುದರಿಂದ ಸಾಲವನ್ನು ಕಂತು ಪ್ರಕಾರವೇ ಕಟ್ಟುತ್ತೇವೆ. ಅದಕ್ಕಾಗಿ ಕಂತು ಪ್ರಕಾರ ಅಂತ ಹೇಳಿದ್ರೆ ವಾರ ಇವ್ರು ಕಲೆಕ್ಟ್ ಮಾಡೋದೇ ವಾರ, ತಿಂಗಳ ಅಲ್ವೇ ಅಲ್ಲ, ಕಟ್ಟುತ್ತೇವೆ. ಕಟ್ಟದಲ್ಲಿ ನಮ್ಮ ಸೊತ್ತನ್ನು ಸಂಘದದ್ದವರು ವಶಪಡಿಸಿಕೊಂಡು ವಿಲೆ ಮಾಡಿ ಸಾಲಕ್ಕೆ ವಜಾ ಹಾಕಿಕೊಳ್ಳುವ ಅಧಿಕಾರ ಹೊಂದಿರುತ್ತಾರೆ. ಇದಕ್ಕೆ ಎಲ್ಲಾ ಸದಸ್ಯರು ಜೋರಾಗಿ ಓದಿ ಹೇಳಿ ಸಹಿ ಮಾಡಿರುತ್ತೇವೆ. ಇಷ್ಟೇ. ಇದು ನೋಡಿ, ಇದು ನಿರ್ಣಯ. ಇಂತಲ್ಲಿ ಇವ್ರು ಹೆಂಗ್ ಸಹಿ ಮಾಡಿಸ್ಕೊಂಡಿದ್ದಾರೆ ನೋಡಿ ಸರ್. ಪಾಪ ಇದು ಒಂದಾದ್ರೂ ನೋಡಿ ಸರ್, ಇದು ಅವ್ರಿಗೆ ಇದು ಸಹಿ ನೋಡಿದ್ರೆ ಗೊತ್ತಾಗುತ್ತೆ, ಅವ್ರಿಗೆ ಓದಾಕ್ ಬರಕ್ ಬರಲ್ಲ, ಏನು ಬರಲ್ಲ. ಎಷ್ಟೋ ಕಡೆ ಹೆಬ್ಬೆಟ್ಟು ಓದಿಸ್ಕೊಂಡಿದ್ದಾರೆ ಸರ್. ಪಾಪ ಹೆಬ್ಬೆಟ್ಟು ಓದಿಸ್ಕೊಂಡಿದ್ದಾರೆ. ಇದು ಯಾವ್ದು ಕೂಡ ಒಂದೇ ಒಂದು ಬ್ಯಾಂಕಿನ ಇದನ್ನಲ್ಲ. ಇವು ನೋಡಿ, ಬ್ಲೂ ಮೊದ್ಲು ಇವೆಲ್ಲ ಹೆಬ್ಬೆಟ್ಟಿನ ಗುರುತಿವೆಲ್ಲ. ಇವ್ರ ಕಡೆ ಅಂತಾರೆ ಈ ತರ ಮಾಡ್ಕೊಂಡು, ಇದು ಗೊತ್ತಾಗ್ಬೇಕು ಜನಕ್ಕೆ ಯಾವ ತರ. ನೋಡಿ ಇಲ್ಲಿ ಇದು ನಿಯಾಜ ಅಂತೇಳಿ, ಇವನಿಗೆ ಸಹಿ ಮಾಡಕ್ಕೆ ಬರಲ್ಲ, ಅವನಿಗೆ ಕಡೆ ಅಂತಾರೆ ಸಹಿ ಮಾಡಿಸ್ಕೊಂಡಿದ್ದಾರೆ. ಅಂದ್ರೆ ಇವರೆಲ್ಲ ದುಡಿಯುವ ಕಾರ್ಮಿಕ ವರ್ಗ ಸರ್. ರೈತ ಮಹಿಳೆಯರು ಇರ್ತಾರೆ, ಆನಂತರ ಆಟೋ ರಿಕ್ಷಾ ಓಡಿಸ್ಕೊಂಡವ್ರು ಇರ್ತಾರೆ, ಆಮೇಲೆ ಕೂಲಿ ನಾಲಿ ಮಾಡೋರು ಇರ್ತಾರೆ. ಅವ್ರ ಕಡೆ ಅಂತರ ಈ ಒಂದು ನಿರ್ಣಯ ಹಾಕಿ ಇದೆಲ್ಲ ನಿಮ್ಗೆ ಅಂತ ಹೇಳಿ. ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ. ಆನಂತರ ಇದು ನೋಡಿ, ವಸೂಲಿಗೆ ಯಾವ ರೀತಿ ವ್ಯವಸ್ಥೆ, ಗುಂಡಾಗಿಡ್ಡಗಳಿದ್ದಾರೆ, ಹೆಂಗ್ ವಸೂಲಿ ಹೆಂಗ್ ನಡೆಯುತ್ತೆ? ಮೊದಲನೇ ಹಂತದಲ್ಲಿ ವಸೂಲಿಗೆ ಲೈಸೆನ್ಸ್ ಇದೆ. ಇದು ಲೈಸೆನ್ಸ್ ಏನ್ ಲೈಸೆನ್ಸ್ ಇದೆ? ಲೈಸೆನ್ಸ್ ಇದಕ್ಕಿಂತ ದೊಡ್ಡ ಲೈಸೆನ್ಸ್ ಬೇಕಾ? ಮಂಜುನಾಥ ಸ್ವಾಮಿಯ ಫೋಟೋ, ಅದ್ರ ಕೆಳಗಡೆ ಇವರು, ಅಂದ್ರೆ ಇವರು ಒಂದೇ ಅಂದಂಗೆ, ಇವರೇ ಇವರು. ಇದು ಲೈಸೆನ್ಸ್, ಫಸ್ಟ್ ಲೈಸೆನ್ಸ್. ಫಸ್ಟ್ ಸಾಲ ತಗೋಬೇಕಾದ್ರೆ ಇದ್ರ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿಸ್ಕೊಂಡ್ ಬಿಡ್ತಾರೆ. ವಾರ ನಾವು ಕಟ್ಟುತ್ತೇವೆ, ಕಟ್ಟುತ್ತೇವೆ, ಇಲ್ಲ ಅಂತಂದ್ರೆ ಮಂಜುನಾಥ ಸ್ವಾಮಿ ನಮಗೆ ಶಾಪ ಕೊಡ್ತಾನೆ ಅಂತ ಹೇಳಿ. ಆಕ್ಚುಲಿ ದಿಸ್ ಇಟ್ ಸೆಲ್ಫ್ ಇಸ್ ಎನ್ ಅಫೆನ್ಸ್. IPC ಒಳಗಾಗ್ಲಿ, ಈಗಿನ BNSS ಆಗ್ಲಿ, ಇದಕ್ಕೆ ಏನಂತ ಹೇಳಿದ್ರೆ ಧಾರ್ಮಿಕವಾಗಿ ನಂಬಿಸಿ ದುಡ್ಡು ವಸೂಲಿ ಮಾಡೋದು ಕೂಡ ಇಟ್ಸ್ ಎನ್ ಅಫೆನ್ಸ್. ಅದನ್ನ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಅದಕ್ಕೂ ಜಗಲಿಲ್ಲ ಅಂತ ಹೇಳಿದ್ರೆ ಪ್ರತಿ ವಾರ ಮನೆಗೆ ಹೋಗಿ ಕದ ಬಡಿತಾರೆ, ಹೆದರ್ಸ್ತಾರೆ. ಎಷ್ಟು ಈ ವಸೂಲಿ ತಂಡ ಎಷ್ಟಿದೆ ಅವರು? ಇಡೀ ರಾಜ್ಯಾದ್ಯಂತ ಅವ್ರದ್ದು ಆಲ್ಮೋಸ್ಟ್ ಒಂದು 50,000 ಜನ ಪಾರ್ಟ್ ಟೈಮ್ ಎಂಪ್ಲಾಯ್ ಇದ್ದಾರೆ, ಒಂದು 10,000 ಜನ ಪರ್ಮನೆಂಟ್ ಎಂಪ್ಲಾಯ್ ಇದ್ದಾರೆ. ಈಗ ಜನಗಳನ್ನ ತೋರಿಸ್ತಾ ಇದಾರಲ್ಲ, ಧರ್ಮಸ್ಥಳಕ್ಕೆ ಇದು ಅಪಮಾನ ಆಗ್ತಾ ಇದೆ ಅಂತ ಹೇಳಿ ಬರೋರೆಲ್ಲ ಯಾರು? ಅವರೇ. ಎಸ್ ಅಂತ ನನಗೆ ಯಾರೋ ಫೋನ್ ಮಾಡಿ ಹೇಳಿದ್ರು, ಅದೊಂದು ಕಡ್ಡಾಯ ಅಂತೆ. ಅವರು ಕಡ್ಡಾಯ ಈ ಸಾಲ ತೆಗೆದುಕೊಂಡ್ರು ಅವರ ಸಭೆಗಳಿಗೆ ಕಡ್ಡಾಯವಾಗಿ ಹಾಜರಾಗ ಹೋಗ್ಲೇಬೇಕು. ಅದನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಕೆಲಸವನ್ನ 2013 ಮಾಡಿದ್ರು ಸರ್. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೋರಾಟ ಸ್ಟಾರ್ಟ್ ಮಾಡಿದಾಗ ಎಲ್ಲಾ ದೇವಸ್ಥಾನಗಳಿಗೂ ಕೂಡ ದುಡ್ಡು ಕೊಟ್ಟು ಸೌಜನ್ಯ ಹೋರಾಟಕ್ಕೆ ಯಾರು ಹೋಗಬಾರ್ದು ಅಂತ ಹೇಳಿ ಇವ್ರು ಲೆಟರ್ ಬರೆದ್ಬಿಟ್ರು. ಅವಾಗ ಎಲ್ರಿಗೂ ಸಿಟ್ಟು ಬಂತು, ನೀವು ಕೊಟ್ಟಿದ್ದ ದೇವಸ್ಥಾನಕ್ಕೆ ನಮ್ಗೆ ಸೌಜನ್ಯ ಮಗಳವಳು, ನಮ್ಮ ಊರಿನ ಮಗಳು, ನಾವ್ಯಾಕೆ ಹೋಗ್ಬಾರ್ದು ಅಂತ ಹೇಳಿ ಎಲ್ಲಾರು ವೀರೇಂದ್ರ ಹೆಗಡೆ ಅವರ ಇದನ್ನ ಪ್ರಸ್ತಾಪವನ್ನ ತಿರಸ್ಕಾರ ಮಾಡಿದ್ರು. ಎಲ್ಲರೂ ಕೂಡ ಜಾಸ್ತಿ ಜನ ಸೌಜನ್ಯ ಹೋರಾಟಕ್ಕೆ ಬಂದರು. ಇದನ್ನ ಇವ್ರು ಏನ್ ಮಾಡ್ತಾ ಇದ್ದಾರೆ, ಈಗಲೂ ಆ ಸಿಸ್ಟಮ್ ಅನ್ನು ಆಪರೇಟ್ ಮಾಡ್ತಾ ಇದ್ದಾರೆ. ಈಗ ನಾವು ಹೋದ್ಕೂಳೆ ನಮಗೆ ವಿರುದ್ಧವಾಗಿ ಕಳಿಸ್ತಾರಲ್ಲ ಹೆಣ್ಮಕ್ಳು, ಅವರೆಲ್ಲ ಬಡ್ಡಿ ದಂಧೆಯಲ್ಲಿ ಬಡ್ಡಿ ವಸೂಲಿ ಮಾಡೋರೆ. ಗಂಡ್ಮಕ್ಳು ಎಲ್ಲರೂ ಕೂಡ ಬಡ್ಡಿ ದಂಧೆಯ ರೌಡಿಸಮ್ ಗ್ಯಾಂಗ್ ಮಾಡಿಬಿಟ್ಟಿದ್ದಾರೆ. ಈ ಮೈಕ್ರೋ ಫೈನಾನ್ಸ್ ಅಂತ ಹೇಳಿದ್ರಲ್ಲ, ಇವ್ರದ್ದು ಒಂದೇ ಇಲ್ಲ, ಅನೇಕ ಮೈಕ್ರೋ ಫೈನಾನ್ಸ್ ಗಳಿದೆ. ಆ ಎಲ್ಲಾ ಮೈಕ್ರೋ ಫೈನಾನ್ಸ್ ಗಳಿಗೂ ಕೂಡ ಟ್ರೈನಿಂಗ್ ಕೊಡೋದು ಇವ್ರದೇ. ಧಾರವಾಡದಲ್ಲಿ ಇವ್ರದ್ದು ಒಂದು ಬ್ರಾಂಚ್ ಇದೆ, ಆ ಧಾರವಾಡದ ಟ್ರೈನಿಂಗ್ ಸೆಂಟರ್ ಇದೆ, ಅಲ್ಲೇನೆ ಕೊಡ್ತಾರೆ. ಈ ವೆಹಿಕಲ್ ಸೀಸಿಂಗ್ ಮಾಡೋದು ಇಲ್ಲಿ ಇವರಲ್ಲೇನೆ ಟ್ರೈನಿಂಗ್ ಮಾಡ್ತಾರೆ. ರೌಡಿಸಮ್ಗೆ ಇವರೇ ಟ್ರೈನಿಂಗ್ ಮಾಡೋದೆಲ್ಲ. ಅದನ್ನೆಲ್ಲ ನಾವು ಸರ್ಕಾರಕ್ಕೆ ಒಪ್ಸಿದೀವಿ, ಇವ್ರು ಏನೇನ್ ಮಾಡ್ತಾರೆ ಎಲ್ಲ ಅಂತ ಹೇಳಿ. ಹಿಂಗಾಗಿ ಸುಗ್ರೀವ ಇನ್ನು ಕೆಲವು ಆರೋಪಗಳಿವೆ ಅಲ್ಲಿ. ಈ ಭೂಮಿಗಳು ಏನಿದೆಯಲ್ಲ, ಈ ದಾನ ಕೊಡೋದ್ರಿದೆ, ಹಲವರು ದಾನ ಕೊಟ್ಟ ಮೇಲೆ ನಾಪತ್ತೆ ಆಗಿದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಅದು ಏನದು ದಾನದ ಕಥೆ? ಅದು ದಾನದ ಏನ್ ಮಾಡ್ತಾರೆ ಇವರು, ಇದು ಇಟ್ಸ್ ಲೈವ್ ಎಕ್ಸಾಂಪಲ್. ಇವರು SITಗೂ ಕೂಡ ಕೊಟ್ಟಿದ್ದಾರೆ.
ಏನು ದಾಖಲೆ ಇದೆ ಅದನ್ನ ಮಾತ್ರ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಆರೋಪಗಳು ಸಿಕ್ಕಾಪಟ್ಟೆ ಇದೆ ನೋಡಿ. ತಹಶೀಲ್ದಾರ್ ಬಸವಣ್ಣಪ್ಪ ಅಂತ ಹೇಳಿ 2008ರಲ್ಲಿ ಕಾಣೆ ಆಗ್ತಾರೆ. ತಹಶೀಲ್ದಾರ್ ಸಾಹೇಬರು ತಾಲೂಕ್ ಗೋಕಾಕ್. ಅಂದ್ರೆ ಅವ್ರಿಂತರ ಈ ಮರಣೋತ್ತರ ತಗೊಂಡಿದ್ದು. ಇದು ಏನಂತ ಹೇಳಿದ್ರೆ ಬಸವಣ್ಣಪ್ಪ ಅವರು 2008ರಲ್ಲಿ ಗೋಕಾಕ್ ಬೆಳಗಾವಿಯ ಘಟಪ್ರಭಾ ಆಸ್ಪತ್ರೆಯಿಂದ ಕಾಣೆ ಆಗ್ತಾರೆ ಸರ್. ಕಾಣೆ ಆದ್ಮೇಲೆ ಅಂದ್ರೆ ಮನೆಗೆ ಬರೋದೇನೇ ಇಲ್ಲ, ಹಾಸ್ಪಿಟಲ್ ಇದ್ದವ್ರು ಮನೆಗೆ ಬರೋದಿಲ್ಲ. ಇವರು ಮಕ್ಕಳು ಹೋಗಿ ಕೇಳ್ತಾರೆ ನಮ್ಮ ತಂದೆ ಎಲ್ಲಿ ಅಂತ ಹೇಳಿ. ಅವಾಗ ಹೇಳ್ತಾರೆ ಧರ್ಮಸ್ಥಳ ಸಂಘದವ್ರು ಕರ್ಕೊಂಡು ಹೋದ್ರು ನಿಮ್ಮ ಅಪ್ಪನ್ನ, ಅವ್ರಿಗೆ ಹೋಗಿ ಕೇಳ್ರಿ ಅಂತ ಹೇಳ್ತಾರೆ. ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗೋದಿಲ್ಲ, PSR ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ. ಧರ್ಮಸ್ಥಳ ಅಂದ್ಕೊಳ್ಳಿ ಯಾರು ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ, ಕರ್ನಾಟಕ ಎಲ್ಲೂ ಮಾಡಲ್ಲ. ಧರ್ಮಸ್ಥಳ ಅಂದ್ಕೊಳ್ಳಿ ಯಾರು ಮಾಡೋದಿಲ್ಲ. ದೇವಸ್ಥಾನಕ್ಕೆ ಅಪಮಾನ ಅಂತ ಹೇಳ್ಕೊಂಡು ಅದೊಂದು ಬಂದ್ಬಿಟ್ಟಿದೆ ಟ್ರೆಂಡ್. ಇವರು ಸರ್ 1 ವರ್ಷ ಆದ ಮೇಲೆ ಇವ್ರ ಹೆಸರಿನಲ್ಲಿ 1 ಎಕರೆ 2 ಎಕರೆ ಆಸ್ತಿ ಇರ್ತದೆ. ಆ ಆಸ್ತಿ ಧರ್ಮಸ್ಥಳದ ಸಂಘದ ಹೆಸರಿನಲ್ಲಿ ಹೋಗುತ್ತೆ. ಅದ್ರದ್ದೆಲ್ಲ ಕಾಪಿ ಇದೆ ಇಲ್ಲಿ. ಮೊದಲು ಬಸವಣ್ಣಪ್ಪ ನಾಪತ್ತೆ ಆದ್ಮೇಲೆ ಅವ್ರ ಆಸ್ತಿನೂ ಹೋಗ್ಬಿಡುತ್ತೆ ಅವ್ರಿಗೆ. ಆಸ್ತಿನೂ ಕೂಡ ಧರ್ಮಸ್ಥಳ ಸಂಘದ ಹೆಸರಿಗಾಗಿದೆ. ಅದ್ರದ್ದು ಉತ್ತಾರ ಇದನ್ನು ತಂದಿದ್ದೆ ನಾನು. ಆರ್ಟಿಸಿನೂ ಇದೆ ಇವರು ಸಂಘದವ್ರದ ಹೆಸರಿನಲ್ಲಿ. ಆಯ್ತಾ, ಎಲ್ಲಿ ಮಿಸ್ಸಿಂಗ್ ಆದ್ರು ಅಂತ ಇವ್ರು ಸಿಕ್ಕಾಪಟ್ಟೆ ಹುಡುಕಾಡ್ತಾರೆ ಮಕ್ಕಳೆಲ್ಲ. ಅವ್ರು ಹೇಳ್ತಾರೆ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿದ್ವಿ, ಅಲ್ಲೇ ಸತ್ತ ಅಂತ ಹೇಳ್ತಾರೆ ಇವ್ರ ಸಂಘದವರು. ಹಂಗಿದ್ರೆ ಆಸ್ತಿ ಇನ್ನೊಬ್ಬರ ಹೆಸರಿಗೆ ಆಗ್ಬೇಕಂತ ಹೇಳಿದ್ರೆ ಮರಣೋತ್ತರ ಆಗ್ಬೇಕು. ಮರಣೋತ್ತರ ಅಂತ ಹೇಳಿದ್ರೆ ಡೆತ್ ಸರ್ಟಿಫಿಕೇಟ್ಗೆ ಇವ್ರ ಮಕ್ಕಳು ಕೇಳಿಲ್ಲ, ಗೊತ್ತೇ ಇಲ್ಲ ಮಕ್ಕಳಿಗೆ. ಅಪ್ಪ ಸತ್ತಾನಂತಾನೆ ಗೊತ್ತಿಲ್ಲ, ಮರಣೋತ್ತರ ಹೆಂಗ್ ತಗೋತಾರೆ ಇವ್ರು ಗೊತ್ತಿಲ್ದಾನೆ ಮರಣೋತ್ತರ ರೆಡಿ ಆಯ್ತು. ಆ ಮರಣ ಉತ್ತರ ಇಟ್ಕೊಂಡು ಆಸ್ತಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ರು. ಎಲ್ಲ ಫೋರ್ಜರಿ ಫ್ರಾಡ್. ಅಪ್ಪ ಆಮೇಲೆ ಹೇಳ್ತಾರೆ 1.5 ವರ್ಷ ಆದ್ಮೇಲೆ ಹೇಳ್ತಾರೆ ಇಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ದ ಅಲ್ಲಿ ಸತ್ತ ಅಂತ ಹೇಳಿ. UDR ಮಾಡಿದಾರ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಹಾಸ್ಪಿಟಲ್ ಅಲ್ಲಿಂದ ಬಾಡಿನೂ ಸಿಕ್ಕಿಲ್ಲ, ಏನು ಸಿಕ್ಕಿಲ್ಲ, ಬಾಡಿ ಸಿಕ್ಕಿಲ್ಲ. ಇಲ್ಲಿ ಸರ್ ಸಂಶಯ ಬರೋದು ಏನಂತ ಹೇಳಿದ್ರೆ ಈ ತರ ಕೇಸಸ್ ಬಹಳಷ್ಟು ನಮ್ಮ ಗಮನಕ್ಕೆ ಬಂದಿದೆ. ಸುಮಾರು ಎಷ್ಟು ಕೇಸ್ ಇರ್ಬೋದು ಈಗ? ಮ್ಯಾಕ್ಸಿಮಮ್ ಇದೆ ಸರ್. ಅದು ಫ್ರಮ್ 1995 ಇದನ್ನು ಕೇಳ್ತಾನೆ ಬರ್ತಾ ಇದೆ. ಈಗ ನಮಗೆ ಒಬ್ಬೊಬ್ಬರು ಕೂಡ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಫೋಟೋ ಕಳಿಸ್ತಾ ಇದ್ದಾರೆ ಕಾಣೆಯಾದವ್ರದ್ದು. ಇಲ್ಲಿ ನಾನು ಕೇಳ್ತಾ ಇರೋದು ಈ ಆಸ್ತಿ ದಾನ ಇದೆಯಲ್ಲ, ಈ ದಾನ ಮಾಡಿ ನಾಪತ್ತೆ ಆದವ್ರು ಸುಮಾರು ಎಷ್ಟಿರ್ಬೋದು? ಮ್ಯಾಕ್ಸಿಮಮ್ ಇದ್ದಾರೆ ಸರ್. ಈಗ ಮೈಸೂರಲ್ಲಿ ನಾನು ನಿಮಗೆ ಬೇಕಾದ್ರೆ ಅದರದ್ದು ಲಿಸ್ಟ್ ಕೊಡ್ತೀನಿ. 8 ಆಸ್ತಿಗಳು ಇವ್ರ ಹೆಸರಿಗೆ ಇದೆ. ಅಂದ್ರೆ ವೀರೇಂದ್ರ ಹೆಗ್ಗಡೆ ಅಂತ, ನಾನು ಅವ್ರಿಗೆ ಬೈಬೇಕಂತ ಹೇಳ್ತಾ ಇಲ್ಲ ಸರ್. ಐ ಆಮ್ ಅಬ್ಲೈಜಿಂಗ್ ಕೋರ್ಟ್ ಆರ್ಡರ್ನ ನಾನು ಅಬ್ಲೈಜ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ಉತ್ತಾರದಲ್ಲಿ ವೀರೇಂದ್ರ ಹೆಗ್ಗಡೆ ಅಂತಾನೆ ಇದೆ. 8 ಆಸ್ತಿ ಮೈಸೂರಿನಲ್ಲಿ. ಇವ್ರು ಏನ್ ಹೇಳ್ತಾರೆ, ಈಗ ಇಬ್ರು ಜಗಳ ಆಡ್ಕೊಂಡು ಹೋಗಿರ್ತಾರೆ, ನ್ಯಾಯ ಕೊಡಿಸಿ ಅಂತ ಹೇಳಿ. ನ್ಯಾಯ ಕೊಡಿಸಿ ಸ್ವಾಮಿ ಅಂತ ಏನ್ ಮಾಡ್ತಾರೆ ಇವರು, ಅವ್ರ ಆಸ್ತಿ ವಿವರ ಕೇಳ್ತಾರೆ. ಈಗ ಏನಾಗುತ್ತೆ, ಏನಾದ್ರೂ ಆದ್ರೂ ಕೂಡ ಅವ್ರು ಹೇಳ್ತಾರೆ ನೀವು ದೇವಸ್ಥಾನಕ್ಕೆ ನೀವು ಒಂದಿಷ್ಟು ಕೊಡಬೇಕು ಅಂತ ಹೇಳ್ತಾರೆ. ಜಮೀನು ಬರೆದು ಕೊಡ್ತೀರಾ, ಮುಂದೆ ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ಅವ್ರ ಕಡೆ ನಮಸ್ಕಾರ ಮಾಡಿಸಿರ್ತಾರೆ, ದರ್ಶನ ಮಾಡಿಸಿರ್ತಾರೆ. ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸ್ವಾಮಿ ನಿಮ್ಮನ್ನು ನೋಡ್ಕೋತಾನ ಅಂತ ಹೇಳ್ಬಿಡ್ತಾರೆ ದೊಡ್ಡವರು, ಧರ್ಮಾಧಿಕಾರಿ ಅಂತ ಹೇಳೋರು. ಅವಾಗ ಮುಗ್ಧ ಜನ ಹೆದರ್ತಾರೆ, ಹೆದರ್ಬಿಡ್ತಾರೆ. ಆ ಧರ್ಮಸ್ಥಳದ ಬಗ್ಗೆ ಅಂತ ಒಂದು ಭಯ ಇದೆ. ಇವ್ರು ಏನ್ ಮಾಡ್ತಾರೆ, ನೀವು ದೇವಸ್ಥಾನಕ್ಕೆ ಬರೆದು ಕೊಡ್ಬೇಕು ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳ್ತಾರೆ. ರಿಜಿಸ್ಟರ್ ಆಫೀಸಿಗೆ, ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದಾಗ ದೇವಸ್ಥಾನದ ಹೆಸರೇ ಇರುವುದಿಲ್ಲ, ಇವರದ ಇಂಡಿವಿಜುವಲ್ ಹೆಸರು. ಅಲ್ಲ, ಬಹುತೇಕ ಇನ್ನೊಂದು ಹೇಳ್ತಾರೆ ಗಿರೀಶ್, ನಿಮ್ಗೆ ಗೊತ್ತಿರ್ಬೋದು. ಸೊ ಯೂಶುವಲಿ ನಮ್ಮಲ್ಲಿ ದೇವಸ್ಥಾನಗಳ ಆಸ್ತಿ ಎಲ್ಲ ದೇವರ ಹೆಸರಲ್ಲಿ ಇರುತ್ತೆ ಅಲ್ವಾ? ಇದು ಮೊದಲು ಮಂಜುನಾಥ್ ಸ್ವಾಮಿ ಹೆಸರಿತ್ತು, ಅದು ಮಂಜಯ್ಯ ಹೆಗಡೆ ಹೆಸರಿಗೆ ಬದಲಾಯಿತು. ಹೌದು, ಮಂಜಯ್ಯ ಹೆಗಡೆಗೆ ಬದಲಾಗಿ ಆ ನಂತರ ಇವರು 72-73 ಇವರು ಸೋಮನಾಥ್ ನಾಯಕರು, ರಂಜನ್ ರಾಯರು ಅದರ ಬಗ್ಗೆ ಬಹಳಷ್ಟು ಎಕ್ಸ್ಪರ್ಟ್ ಇದ್ದಾರೆ, ಸ್ಟಡಿ ಮಾಡಿದ್ದಾರೆ. ಇವ್ರ ಹೆಸರಲ್ಲೇ ಗರ್ಭಗುಡಿನೇ ಇವ್ರ ಹೆಸರಿಗೆ ಮಾಡ್ಕೋತಾರೆ ಸರ್. ಅದು ಎಲ್ಲೂ ಕೂಡ ಇಡೀ ದೇಶದ ಕಾನೂನಲ್ಲಿ ಆ ಪ್ರೊವಿಷನ್ ಇಲ್ಲ. ಗರ್ಭಗುಡಿನೂ ಪರ್ಸನಲ್ ಹೆಸರು. ಹೌದು, ಇವ್ರ ಹೆಸರನ್ನಲ್ಲೇ ಮಾಡ್ಕೊಂಡಿದ್ದಾರೆ. ಇವ್ರ ಹೆಸರು ಟ್ರಸ್ಟ್, ಇವರದೇ ಹೆಸರಿನಲ್ಲಿ ಇದೆ ಸರ್. ಟ್ರಸ್ಟ್ ಅಲ್ಲ, ಇವರದೇ ಹೆಸರಿನಲ್ಲಿದೆ. ಅದು ಮಾಡ್ಕೊಳ್ಳೋದು ದೇವಾಲಯದ ಗರ್ಭಗುಡಿ ಇಂಥವ್ರಿಗೆ ಸೇರಿದ್ದು ಅಂತ. ಇವ್ರಿಗೇನೆ ಮಿಸ್ಟರ್ ವೀರೇಂದ್ರ ಜೈನ್ ಹೆಸರಿಗೇನೆ RTC ಇದೆ. ಮುಂಚೆ ಅದು ಸರ್ಕಾರದ ಅಂತೇಳಿ ಸರ್ಕಾರದಿಂದ ಇದನ್ನು ಬರ್ತಾ ಇತ್ತು, ಟ್ಯಾಕ್ಸ್ ಬರ್ತಾ ಇತ್ತು, ಇಷ್ಟಿಷ್ಟು ಕಟ್ಟಿ ಅಂತ ಹೇಳಿ. ಬಿಫೋರ್ 1973-74 ಬಿಫೋರ್. ಅದಾದ್ಮೇಲೆ ಇವರು ತಮ್ಮ ಸ್ವಂತ ಹೆಸರಿನಲ್ಲೇನೆ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಆ ನಂತರ ಇನ್ನೊಂದು ನೋಡಿ, ಇವರು ಸುಪ್ರೀಂ ಕೋರ್ಟ್ ನಲ್ಲಿ ಹೇಳ್ತಾರೆ, ಫಸ್ಟ್ ನಾವೇ ತೆಗೆದಿದ್ದ ಅದನ್ನ ದಾಖಲೆನ. ಸುಪ್ರೀಂ ಕೋರ್ಟ್ ನಲ್ಲಿ ಬರೀತಾರೆ, ಇವರೇ ಧರ್ಮಾಧಿಕಾರಿಗಳು ಅಂತ ಕರೆಸ್ಕೊಳ್ಳೋರು ಏನ್ ಹೇಳ್ತಾರೆ, ಈ ದೇವಸ್ಥಾನ ಹಿಂದೂಗಳದ್ದು ಅಲ್ಲ, ಹಿಂದೂಗಳಿಗೆ ಪೂಜೆ ಮಾಡುವ ಹಕ್ಕಿಲ್ಲ ಅಂತ ಬರೆದಿದ್ದಾರೆ ಸುಪ್ರೀಂ ಕೋರ್ಟಿನ ಅಫಿಡವಿಟ್ ನಲ್ಲಿ.
ಯಾವಾಗ ಸಲ್ಲಿಸಿದ್ವಿ ಅಫಿಡವಿಟ್ ಅದು? 1972-73 ನಲ್ಲಿ. ಅಂದ್ರೆ ಇದು ರತ್ನವರ್ಮ ಹೆಗಡೆ ಅವರು ಇದ್ದಾಗ್ಲಿಂತಾನೆ ಸ್ಟಾರ್ಟ್ ಆಗಿತ್ತು. ಅವಾಗ ಮೈಸೂರು ಪ್ರಾಂತ್ಯ ಇತ್ತು, ಬಟ್ ಅದನ್ನ ಇವ್ರು ಕಂಟಿನ್ಯೂ ಮಾಡ್ತಾರೆ. ಆ ಒಂದು ಲಿಟಿಗೇಷನ್ ಏನಿದೆ ಇವ್ರು ಕಂಟಿನ್ಯೂ ಮಾಡ್ತಾರೆ, ಈಗಿನ ಧರ್ಮಾಧಿಕಾರಿಗಳು ಅಂತ ಕರೆಸ್ಕೊಳ್ಳೋರು. ಅದರಲ್ಲಿ ಕ್ಲಿಯರ್ ಆಗಿ ಬರೀತಾರೆ, ಇದು ಹಿಂದೂಗಳು ಇಲ್ಲಿ ಪೂಜೆ ಮಾಡುವ ಹಕ್ಕು ಇಲ್ಲ. ಆ ನಂತರ ಇನ್ನೊಂದು ಅವ್ರು ಹೇಳೋದೇನಂತಾರೆ, ಇಟ್ ಈಸ್ ಅ ಇನ್ಸ್ಟಿಟ್ಯೂಷನ್ ಅಂತ ಬರೀತಾರೆ ಅವರು. ಇಟ್ ಬಿಲಾಂಗ್ಸ್ ಟು ಅ ಜೈನ್ ಇನ್ಸ್ಟಿಟ್ಯೂಟ್. ನೋಡಿ, ನಮ್ದು ನೆಲ್ಯಾಡಿ ಬೀಡು ಇದೆ, ಅಲ್ಲಿ ಒಂದು ಬಂಗ್ಲೆ ಇದೆ, ಒಂದು ತೋಟ ಇದೆ, ಇನ್ಸ್ಟಿಟ್ಯೂಟ್ ಇದೆ. ಅದ ತರ ಇದು ಕೂಡ ಒಂದು ಇನ್ಸ್ಟಿಟ್ಯೂಟ್. ಇಟ್ ಇಸ್ ನಾಟ್ ಅ ಟೆಂಪಲ್, ಇಟ್ ಇಸ್ ನಾಟ್ ಅ ಪಬ್ಲಿಕ್ ಟೆಂಪಲ್ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಬರೀತಾರೆ ಸರ್ ಇವರು. ಅಫಿಡವಿಟ್ ಸಲ್ಲಿಸಿದ್ದಾರೆ. ಹೌದು, ಇದೆ, ಪಬ್ಲಿಕ್ ಡೊಮೇನ್ ಅಲ್ಲೇ ಇದೆ, ನಮ್ಮ ಕಡೆ ಇದೆ, ಪಬ್ಲಿಕ್ ಡೊಮೇನ್ ಅಲ್ಲೂ ಇದೆ. ನಾವು ರಿಲೀಸ್ ಕೂಡ ಮಾಡಿದೀವಿ. ಅಲ್ಲಿ ಹಂಗ ನಾಳೆ ಮಂಜುನಾಥ್ ನಮ್ ಪ್ರೈವೇಟ್ ಪ್ರಾಪರ್ಟಿ ಅಂತಾರೆ. ಹಿಂದೂ ದೇವ್ರು ಮಂಜುನಾಥ್ ಇಸ್ ಮೈ ಪ್ರೈವೇಟ್ ಪ್ರಾಪರ್ಟಿ, ನೋಬಡಿ ಕ್ಯಾನ್, ಯಾರು ವರ್ಷಿಪ್ ಮಾಡಬಾರ್ದು ಅಂದ್ರೆ ಬರೆದು ಬಿಟ್ಟಿದ್ದಾರೆ. ಆದ್ರೆ ಇಲ್ಲಿ ನೋಡಿ, ಬಡ್ಡಿ ದಂಧೆಯಲ್ಲಿ ಮಂಜುನಾಥ್ ಸ್ವಾಮಿ ಫೋಟೋ ಇಡ್ತಾರೆ. ಬಡ್ಡಿ ದಂಧೆ ಮಾಡ್ಬೇಕಾರೆ, ದುಡ್ಡು ವಸೂಲಿ ಮಾಡ್ಬೇಕಾರೆ ಮಂಜುನಾಥ್ ಸ್ವಾಮಿ ಫೋಟೋ ಇಡ್ತಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಹೇಳ್ತಾರೆ, ಹಿಂದೂಗಳಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇದ್ರ ಮೇಲೆ ಗೊತ್ತಾಗತ್ತೆ ಇವರು ಎಷ್ಟು ದೇವರನ್ನ ಇಟ್ಕೊಂಡು ಯಾವ ರೀತಿ ಜನರನ್ನ ಹುಚ್ಚರ್ ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ಪತ್ರಕರ್ತರು ಅವ್ರದ್ದು ರೆಫರೆನ್ಸ್ ಕೊಡ್ತಾ ಇದ್ದಾರೆ, ಶಂಕರ್ ಭಟ್ರ್ ಅಂತ ಹೇಳಿ, ಅಮೃತ ಕಾಲ ಪತ್ರಿಕೆ. ಅವರಿಗೆ ಏನ್ ಹೇಳ್ತಾ ಇರ್ತಾರೆ ಸರ್, ಅವರು ಅಮೃತವನ್ನ ನಿಲ್ಲಿಸ್ಬಿಟ್ರು, ಈಗ ರೀಸ್ಟಾರ್ಟ್ ಮಾಡಿ ಏನೋ ಹೋರಾಟದ ಅಮೃತ ಅಂತ ಮಾಡಿ. ಆಮೇಲೆ ಅವರು ಬಹಳ ಗಟ್ಟಿಯಾಗಿದ್ದಂಥವ್ರು. ಅವ್ರಿಗೆ ಕುಂತಾಗ ಈಗ ಗೊತ್ತೇ ಆಗ್ಬೇಕು ಸರ್, ಅದ್ರ ಸಲುವಾಗಿ ನಾನು ಹೇಳ್ತಾ ಇದ್ದೇನೆ, ಯಾಕೆ ಅವ್ರಿಗೆ ಈ ತರ ಅನ್ಯಾಯ ಮಾಡಿದ್ದೀರಿ ಅಂತೇಳಿ ಒಂದಿಷ್ಟು ಪ್ರಮುಖರೆಲ್ಲ ಅವ್ರ ಹತ್ರ ಹೋಗ್ತಾರೆ. ಧರ್ಮಾಧಿಕಾರಿಗಳು ಅಂತ ಕರೆಸ್ಕೊಳ್ಳೋರು ಏನ್ ಹೇಳ್ತಾರೆ ನೋಡಿ, ನಾನು ಬಲಗೈಯಲ್ಲಿ ಧರ್ಮ ಮಾಡ್ತೇನೆ, ಎಡಗೈಯಲ್ಲಿ ಬಿಸ್ನೆಸ್ ಮಾಡ್ತೇನೆ ಅಂತ ಹೇಳ್ತಾರೆ. ಇವರೇ ಹೇಳೋದು, ಧರ್ಮಾಧಿಕಾರಿಗಳು ಹೇಳ್ತಾ ಇದಾರಲ್ಲ, ನಾನೇನು ತಪ್ಪು ಮಾಡಿಲ್ಲ, ನಮ್ಮ ಹೊಳಪ್ ಹಂಗೆ ಇದೆ, ನೀರು ಕೆಳಗ್ ಬಂತು, ನೀರು ಎಲ್ಲಿಂದ ಕೆಳಗ್ ಬಂತು ಗೊತ್ತಿಲ್ಲ, ಅದು ಹೇಳ್ತಾ ಇದಾರಲ್ಲ. ಅವರೇ ಹೇಳಿದ್ದು, ಬಲಗೈಯಿಂದ ಧರ್ಮ ಮಾಡ್ತೇನೆ, ಎಡಗೈಯಿಂದ ಬಿಸ್ನೆಸ್ ಮಾಡ್ತೇನೆ.